ಬರ್ತಾ ಇದೆ. ಓಕೆ ಸ್ನೇಹಿತರೆ, ಇವಾಗ ನಾವು ಈ ಮೆಟ್ರೋ ಪಾರ್ಕಿಂಗಲ್ಲಿ ಒಂದಿಷ್ಟು ಅಕ್ರಮಗಳು ನಡೀತಾ ಇರೋವಂಥದ್ದು ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಫಸ್ಟ್ ಬನಶಂಕರಿಗೆ ಹೋದ್ವಿ. ಅಲ್ಲಿ ನಮಗೆ ಇದು ಕಂಟಿನ್ಯೂ ಮಾಡಿ ಅಲ್ಲಿ ಒಂದಿಷ್ಟು 15 ರೂಪಾಯಿ ಇದ್ರೂ ಪ್ರಾಥಮಿಕ ಹಂತದಲ್ಲೇ ಅವ್ರು 20 ರೂಪಾಯಿ ಕೊಡಬೇಕು ಅಂತ ಹೇಳಿ ಸ್ಲಿಪ್ಪಲ್ಲಿ ಏನೂ ಬರಲಿಲ್ಲ. ಇದ್ರ ಬಗ್ಗೆ ನಾವು ಈಗ ಸೀರಿಯಸ್ ಆಗಿ ಇಶ್ಯೂ ತೊಗೊಂಡು ಮೆಟ್ರೋದವ್ರಿಗೂ ನಿನ್ನೆ ಭೇಟಿಯಾಗಿದ್ವಿ. ಇದರ ಬಗ್ಗೆ ಸಾಯಂಕಾಲ ಒಂದು ಲೈವ್ ಮಾಡ್ತಾಯಿದ್ದೀನಿ, ನಾನು ದಯವಿಟ್ಟು ವೀಕ್ಷಣೆ ಮಾಡಿ. ಅದು ಮುಗಿಸ್ಕೊಂಡು ನಾವು ಮುಂದೆ ಬರಬೇಕಾದ್ರೆ ಇಲ್ಲಿ ಜಯನಗರ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಒಂದು ವೆಹಿಕಲ್, ನಾವು ಆ ವೆಹಿಕಲ್ ತೋರಿಸ್ತೀವಿ. ASI ನಾಗರಾಜ್ ಅಂತ ಇದ್ದಾರೆ ಕಾರಲ್ಲಿ. ಅವರು ಬಾಳೆಹಣ್ಣು ಅಂಗಡಿ ಇದೆ ಒಂದು ಅಲ್ಲಿ ಹಿಂದೆ, ಆ ಬಾಳೆಹಣ್ಣು ಅಂಗಡಿ ಹತ್ರ ಇದಿರ್ಕೊ ಅಲ್ಲ ಬೇಡ ನಾನೇ ಹಿಡ್ಕೊತೀನಿ. ಆ ಬಾಳೆಹಣ್ಣು ಅಂಗಡಿ ಹತ್ರ ಒಂದು ಗೊನೆ ಸಾಧಾರಣ ಒಂದು ಎಷ್ಟು 18 ಬಾಳೆಹಣ್ಣು ಇದೆಯಲ್ವ ಅದರಲ್ಲಿ. ನಾನು ತೋರಿಸ್ತೀನಿ ಇವಾಗ ಲೈವತ್ತೇ ತೋರಿಸ್ತೀನಿ. ಸೀಟ್ ಮೇಲೆ ಇಟ್ಟಿದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ ಇವಾಗ. ಎಸ್ ಸರ್ ಹೇಳಿ. ಈಗ ಅಲ್ಲಿ ಸೀಟ್ ಮೇಲೆ ನೋಡಿ ಈ ಬಾಳೆಹಣ್ಣು ಇದೆಯಲ್ಲ, ಇಲ್ಲಿ ಎಷ್ಟಿದೆ? ಸಾಧಾರಣ ಒಂದು 20 ಬಾಳೆಹಣ್ಣಿದೆ. ಹೌದಾ? ಅಂಗಡಿ ಅವ್ರ ಕೇಳೋದಾ ಇವಾಗ? ಅಲ್ಲಲ್ಲ ಬೇಡ, ನಮಗೆ ಜನಗಳಿಗೆ ನೀವು ಯಾವ ಥರ ಭಯಪಡಿಸ್ತೀರಾ ಮತ್ತು ಇದು ಮಾಡ್ತೀರಾ ನಮ್ಗೆ ಗೊತ್ತಿದೆ. ಹಾಗಾಗಿ ನಿಮ್ಗೆ ಏನು ಗೊತ್ತಾ, ಎಲ್ಲ ಭಯಡಿಸಿ ಬಿಟ್ಟು ಆಗಿದೆ. ಇವಾಗ ಬೇಕಾದ್ರೆ ಅವ್ರ ಹತ್ರ ಗುಡ್ಕಾಯಿ ಹಾಕಿ ತಗೊಂಡ್ರಿ, ನೀವು ಗುಡ್ಕಾಯಿ ಹಾಕ್ಕೊಂಡು ಯಾಕೆ ಡ್ಯೂಟಿ ಮಾಡ್ತೀರಾ? ಗುಡ್ಕಾಯಿ ಹಾಕಿ ತಗೊಂಡ್ರಿ, ದುಡ್ಡು ಎಲ್ಲಿ ಕೊಟ್ರಿ? ನೀವು ಗುಡ್ಕ ಹಾಕ್ಬೋದಾ ಡ್ಯೂಟಿಯಲ್ಲಿದ್ದಾಗ? ನಿಮ್ಗೇನು ಶಿಸ್ತು ಹೇಳ್ಕೊಟ್ಟಿಲ್ವಾ? ನಿಮ್ಮ ಹೈಯರ್ ಆಫೀಸರ್ ಏನು ಮಾಡ್ತಾರೆ? ನಾವು ವಾರಕ್ಕೆ 2-3 ಕೇಸ್ಗಳನ್ನು ಈ ಥರ ಹಿಡ್ಕೊಟ್ರು ಇದಕ್ಕೆ ಕಡಿವಾಣ ಬೀಳಲ್ಲ ಅಂದರೆ ಯಾರು ತಪ್ಪಿದು? ನಿಮ್ಮ ಹೈಯರ್ ಆಫೀಸರೇ, ಅವರೇ ಬಿಟ್ಬಿಡ್ತಾರೆ. ಏನಾದರೂ ಮಾಡ್ಕೊಳ್ಳಿ. ಈ ಕೆಲವು ಕಡೆ ಹೋರಿಗಳನ್ನು ಬಿಟ್ಟಿರ್ತಾರೆ, ನೀವು ನೋಡಿರ್ತಾರೆ. ಬೆಂಗಳೂರಲ್ಲೆಲ್ಲ ಒಂದು ಕಡೆ ಇದೆ, ಊರಲ್ಲೆಲ್ಲ ಬಿಟ್ಟಿರ್ತಾರೆ. ಯಾಕೆ ಬಿಟ್ಟಿರ್ತಾರೆ? ಪರ್ಪಸ್ ಏನು ಹೇಳಿ? ಅದೇ ಥರ ಇಲ್ಲೂ ಆಗಿರುತ್ತೆ. ನಿಮ್ಮನ್ನು ಹೋಗಿ ವಸೂಲಿ ಮಾಡ್ಕೊಂಬಿಡಿ. ನಮಗೆ ಏನಿದ್ರು ಸರ್ಕಾರಕ್ಕೆ ತಿಂಗಳಿಗೆ ಇಷ್ಟು ಕೊಡಬೇಕು, 1 ಕೋಟಿನ 2 ಕೋಟಿನ ಅಂದರೆ ಹಂತದಲ್ಲಿ ಹೋಗುತ್ತೆ ಅದು. ನಿಮ್ಗೆ ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಯಾಕೆ ಕಡಿಮೆ ಆಗ್ತಾ ಇಲ್ಲ? ಅವ್ರಿಗೆ ಏನು ತಪ್ಪಿದೆ? ಇವಾಗ ಎಲ್ಲಿದ್ದಾರೆ ಅಂಗಡಿಯವರು? ಅದು ಎಲ್ಲ ಹೋಗೋದು ಬೇಡ, ನೀವು ಹೋಗೋದು ಬೇಡ. ನಾವು ಏನು ಕೇಳೋದು ಇಲ್ಲ ಬಿಡಿ. ಬೇಡ, ಅದು ಹೇಳಬೇಡಪ್ಪ. ಅದೇ ಕೆಲವೊಂದು ಏನು ಹೇಳಬಾರ್ದು ಅದು ಹೇಳಬಾರ್ದು. ನೋಡಿ ಇವಾಗ ನಾಗರಾಜ್ ಅವ್ರು ಹೋಗಿದ್ದಾರೆ, ಬಟ್ ಇದನ್ನು ಅವ್ರ ಹೈಯರ್ ಆಫೀಸರ್ ಗಮನಕ್ಕೆ ತರ್ತೀವಿ. ಈಗ ನಮಗೆ ಬೇರೆ ಕೆಲಸ, ಗಾಡಿ ತಗೊಂಡ್ಬರ್ರಿ, ಬೇರೆ ಕೆಲಸ ಇರೋದ್ರಿಂದ ನಾವು ಈಗ ಹೊರಡ್ತಾ ಇದ್ದೀವಿ. ನೋಡೋಣ, ಈ ಥರ ಅಕ್ರಮಗಳ ಬಗ್ಗೆ ನಾವು ನಿರಂತರವಾಗಿ ನಿಮ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ. ಧನ್ಯವಾದಗಳು.